ಈಗ 329ನೇ ಕಥೆಯನ್ನು ಕೇಳೋಣ. ಇದು ಕೂಡ ವಿಶ್ವಾಮಿತ್ರನ ಕಥೆಯೇ. ವಿಶ್ವಾಮಿತ್ರ ಒಂದು ನಿರ್ಧಾರಕ್ಕೆ ಬಂದ. ಘೋರ ತಪಸ್ಸನ್ನು ಮಾಡಿ ಆ ದೇವತೆಗಳನ್ನು ಒಲಿಸಿಕೊಂಡು ಬರುತ್ತೇನೆ, ಆಮೇಲೆ ಈ ವಸಿಷ್ಠರನ್ನು ಸರ್ವನಾಶ ಮಾಡಿಬಿಡ್ತೇನೆ ಅಂತ ಹೊರಟ. ಘನಘೋರ ತಪಸ್ಸನ್ನು ಮಾಡಿದ್ದಾರೆ. ಅಸ್ತ್ರಶಸ್ತ್ರಗಳನ್ನು ಒಲಿಸಿಕೊಂಡ. ರುದ್ರದೇವರ ಪರಮ ಅನುಗ್ರಹ ಅವನಿಗೆ ಸಿಕ್ಕಿತು. ಪುನಃ ತಾನು ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದಾನೆ. ಗರ್ಜನೆ ಮಾಡ್ತಾ ಬಂದ. ಬಾಣಗಳ ಸುರಿಮಳೆಯನ್ನು ಸುರಿಸುತ್ತಾರೆ. ಚಿಲ್ಲಾಬಲ್ಲಿಯಾಗಿ ಹೋಗ್ತಾರೆ ಆಶ್ರಮವಾಸಿಗಳೆಲ್ಲರೂ. ಆಗ ವಸಿಷ್ಠರು ಅಭಯವನ್ನು ಕೊಡುತ್ತಾರೆ. ಯಾರು ಹೆದರಬೇಡಿ, ನಿಮಗೇನು ಆಗುವುದಿಲ್ಲ, ನಾನು ಅಭಯ ಇಟ್ಟಿದ್ದೇನೆ. ಪ್ರಜ್ವಲಿಸಿಕೊಂಡು ಬರ್ತಿದ್ದಾರೆ. ಗರ್ಜನೆ ಮಾಡ್ತಾ ಬರ್ತಿದ್ದಾನೆ ವಿಶ್ವಾಮಿತ್ರ. ಆದರೆ ಬ್ರಹ್ಮದಂಡವನ್ನು ವಸಿಷ್ಠರು ಅಲ್ಲಿ ಇಟ್ಟಿದ್ದಾರೆ. ಏನು ಅಸ್ತ್ರಗಳನ್ನು ಬಿಟ್ಟರೂ ಕೂಡ ಬ್ರಹ್ಮದಂಡ ನುಂಗಿ ನುಂಗಿ ಆಗ್ತಾ ಇದೆ. ಎಷ್ಟೆಷ್ಟೋ ಅಸ್ತ್ರಗಳನ್ನು ಬಿಡ್ತಿದ್ದಾರೆ, ಆದರೆ ಏನು ಉಪಯೋಗ ಬರಲಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನೇ ಬಿಟ್ಟ. ಕಾಲಾಂತಕರಾಗಿ ಬರ್ತಾ ಇದೆ ಬ್ರಹ್ಮಾಸ್ತ್ರ. ಆದರೆ ಆ ಬ್ರಹ್ಮಾಸ್ತ್ರವನ್ನು ಆ ಬ್ರಹ್ಮದಂಡ ನುಂಗಿ ಬಿಟ್ಟಿದೆಯಲ್ಲ. ವಸಿಷ್ಠರು ಪ್ರಜ್ವಲಿಸುತ್ತಾ ಇದ್ದಾರೆ. ಕೊನೆಗೂ ವಿಶ್ವಾಮಿತ್ರನಿಗೆ ಭಾರಿ ಅಪಮಾನ ಆಯಿತು. ಈ ಕ್ಷತ್ರ ಬಲಕ್ಕೆ ಧಿಕ್ಕಾರ ಇರಲಿ. ದಿಗ್ಬಲಂ ಕ್ಷತ್ರೇ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಈ ಬ್ರಹ್ಮ ತೇಜಸ್ಸರ ಮುಂದೆ ಈ ಕ್ಷಾತ್ರ ಬಲ ತೃಣ ಮಾತ್ರ ಸಮಾನ. ಆದರೆ ನಾನು ಘೋರ ತಪಸ್ಸನ್ನು ಮಾಡುತ್ತೇನೆ, ನಾನು ಬ್ರಾಹ್ಮಣನಾಗುತ್ತೇನೆ, ಬ್ರಹ್ಮ ಋಷಿ ಆಗುತ್ತೇನೆ, ಅನಂತರ ಈ ವಸಿಷ್ಠರನ್ನು ಒಂದಕ್ಕೆ ನೋಡಿಕೊಳ್ತೇನೆ ಇಟ್ಟು ಹೇಳಿ ಅಲ್ಲಿಂದ ತಾನು ಹೊರಟೇ ಬಿಟ್ಟ. ವಿಶ್ವಾಮಿತ್ರ ಮುಖ ತಗ್ಗಿಸಿಕೊಂಡು. ದೇವತೆಗಳು ಋಷಿಗಳೆಲ್ಲರೂ ಬಂದಿದ್ದಾರೆ. ವಸಿಷ್ಠರನ್ನು ಸ್ತೋತ್ರ ಮಾಡಿದರು, ಸಮಾಧಾನ ಪಡಿಸಿದರು. ವಸಿಷ್ಠರು ಕೂಡ ಶಾಂತರಾದರು. ಇಲ್ಲಿಗೆ 329ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.